ನಿದ್ದೆ ತುಂಬ ಇಂಪಾರ್ಟೆಂಟ್. ಅದ್ರ ತಕ್ಕಂಗೆ ನಾವು ತೊಗೊಳ್ಳೋಂಥ ಆಹಾರನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ಚೆನ್ನಾಗಿ ತೊಗೊಂಡಷ್ಟು, ಒಳ್ಳೆ ರೀತಿಯಾದ ಆಹಾರಗಳನ್ನ ತೊಗೊಂಡಷ್ಟು ನಮಗೆ ನಿದ್ದೆ ಚೆನ್ನಾಗಾಗತ್ತೆ ಅನ್ನೋದು ಖಂಡಿತ. ನಾವು ಅದ್ರ ತಕ್ಕಂಗೆ ದಿನವಿಡೀ ನಾವು ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದ್ರ ಮೇಲೂ ಪರಿಣಾಮ ಬೀಳುತ್ತೆ ನಿದ್ದೆ ಮೇಲೆ. ಸೊ ಕೆಲವೊಂದು ಆಹಾರಗಳು ಅಂತಂದರೆ ನಾವು ಕಾಫಿ, ಟೀ ಈ ಥರದ್ದೆಲ್ಲ ಹೆಚ್ಚಾಗಿ ತೊಗೊಂಡಾಗ ಏನಾಗುತ್ತೆ, ಕೆಫಿನ್ ಅನ್ನೋ ಅಂಶ ಏನು ಮಾಡುತ್ತೆ, ನಮ್ಮ ನಿದ್ದೆನ ನಿಧಾನ ಮಾಡುತ್ತೆ. ಅಂದರೆ ನಿದ್ದೆ ಇವಾಗ 10 ಗಂಟೆಗೆ ನಿದ್ದೆ ಮಾಡುವಂಥವ್ರಾದರೆ ಆದಷ್ಟು ತುಂಬ ಹತ್ತಿರವಾಗಿ ಅದು ಕಾಫಿನೇ ಆಗಲಿ ಅಥವಾ ಟೀನೇ ಆಗಲಿ ತೊಗೊಳ್ಳದೇ ಇರೋದು ವಾಸಿ. ಆ ಥರ ಏನಾದರೂ ಕಾಫಿ ಟೀ ತೊಗೊಳ್ಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 5 ಅವರ್ ಗ್ಯಾಪ್ ಇದ್ದು ಕಾಫಿ ಟೀ ತೊಗೊಂಡು ನೀವು ಆಹಾರನ ಅಂದರೆ ನಿದ್ದೆ ಮಾಡಿದಾಗ ಅದು ಹೆಲ್ಪ್ ಆಗುತ್ತೆ. ಸೊ ಈ ಬೇರೆ ರೀತಿಯಾದ ಆಹಾರ ಹೇಗೆ ನಿದ್ದೆಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ಈ ಜಂಕ್ ಫುಡ್ಸ್ ಅಂತ ತೊಗೊಳ್ತೀವಲ್ಲ, ಆ ಥರದ್ದು ಜಂಕ್ ಫುಡ್ಸ್ ತೊಗೊಂಡಾಗ ಏನಾಗುತ್ತೆ, ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಇರೋವಂಥದ್ದು ಇಲ್ಲ ಫ್ಯಾಟ್ ಇರೋವಂಥದ್ದು ಇರುತ್ತೆ ಜಂಕ್ ಫುಡ್ಸ್ನಲ್ಲಿ. ಅದು ಜೀರ್ಣಶಕ್ತಿಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ದೇಹದಲ್ಲಿ ಜೀರ್ಣಶಕ್ತಿ ಚೆನ್ನಾಗಾಗೋದಿಲ್ಲ, ಸೊ ಅದು ನಮ್ಮ ಬ್ರೈನ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ನಿದ್ದೆ ಸಾಮಾನ್ಯ ಅದು ಕಡಿಮೆ ಮಾಡೇ ಆಗುತ್ತೆ. ಅದು ಅಬ್ಸಾರ್ಪ್ಷನ್ನು ನಿಧಾನ ಆಗುತ್ತೆ, ಜೊತೆಗೆ ನಮ್ಮದು ಡೈಜೆಷನ್ ಅಬ್ಸಾರ್ಪ್ಷನ್ ನಿಧಾನ ಆದಷ್ಟು ನಮ್ಮದು ಬ್ರೈನ್ ಆ್ಯಕ್ಟಿವಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಪ್ರಮಾಣದಲ್ಲಿ ಆಹಾರ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ತೊಗೊಳ್ಳೋಂಥ ಆಹಾರದ ಮೇಲೂ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಯಾವ ರೀತಿಯಾದ ಆಹಾರನ ನಾವು ಬಳಸ್ತೀವಿ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ. ಊಟ ಮಾಡೋದಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಊಟ ಮಾಡೋದೇ ಆಗಲಿ, ಅಥವಾ ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿದ್ದೆ ಮಾಡೋದು, ಈ ಥರದ್ದೆಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಲೂ ಹೇಳ್ತಾರೆ. ಬಟ್ ಅದು ಏನಾಗುತ್ತೆ, ನಮ್ಮ ದೇಹದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಊಟ ಮಾಡಿದ ತಕ್ಷಣವೂ ನಿದ್ದೆ ಮಾಡಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ, ನಾವು ಬಾಡಿನಲ್ಲಿ ಎಷ್ಟು ಊಟ ಮಾಡಿರ್ತೀವಿ ಅದೆಲ್ಲ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗಬೇಕು, ಅದು ಕರೆಕ್ಟಾಗಿ ಮೆಟಬಾಲಿಸಮ್ ಆಗಬೇಕು. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸು ಮತ್ತು ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಮೆಟಬಲೈಸ್ ಆದಾಗಲೇ ನಮ್ಮ ದೇಹ ಹೆಲ್ತಿಯಾಗಿರೋಕ್ಕೆ ಸಾಧ್ಯ. ನಿದ್ದೆ ಮಾಡಿದಾಗ ಏನಾಗುತ್ತೆ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದಾಗ ಏನಾಗುತ್ತೆ, ಅದು ದೇಹ ಯಾವಾಗ ಅದು ರಿಲ್ಯಾಕ್ಸ್ಡ್ ಆಗಿರುತ್ತೆ, ಅದು ತುಂಬ ನಾವು ತೊಗೊಳ್ಳೋಂಥ ಆಹಾರ ಎಲ್ಲನೂ ಪ್ರತಿಯೊಂದೂ ಅದು ಫ್ಯಾಟಾಗಿ ಸ್ಟೋರ್ ಆಗೋವಂಥದ್ದು ಸಾಮಾನ್ಯ ಆಗುತ್ತೆ. ಸೊ ಹಾಗಾಗಿ ಆ ಫ್ಯಾಟ್ ಸ್ಟೋರೇಜ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ, ಒಂದು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬಾರ್ದು, ಇಲ್ಲ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಆಹಾರಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು.